ಭಾರತೀಯ ಸೇನಾ ದಿವಸ್ ಅಂಗವಾಗಿ ನಾವು ಇವತ್ತಿನ ದಿನ ಕಬಡ್ಡಿ ರಾಜ್ಯ ಮಟ್ಟದ ಕಬಡ್ಡಿ ಮ್ಯಾಚ್ಗಳನ್ನ ಹಮ್ಮಿಕೊಂಡು ಒಂದು ರಾಜ್ಯ ಮಟ್ಟದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಆರ್ಮಿ ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಮಾನ್ಯ ಶಾಸಕರಾದ ಪ್ರಿಯಾಕೃಷ್ಣರ್ ಅವರ ಫೌಂಡೇಶನ್ ಸಹಕಾರದೊಂದಿಗೆ ಈ ದಿನ ನಾವು ಆರ್ಮಿ ಡೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಾಜಿ ಸೈನಿಕರು, ವೀರನಾರಿಯರು, ಅವರ ಅವಲಂಬಿತರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಮಾಜಿ ಸೈನಿಕರಲ್ಲಿ ಇಷ್ಟು ದೊಡ್ಡದೊಂದು ಅಸೋಸಿಯೇಷನ್ನ ಮಾಡಿ ಇವತ್ತಿನ ಈ ಒಂದು ಮಟ್ಟದಲ್ಲಿ ಇದನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ವೆಟ್ರನ್ಸ್ ಡೇ, ಆರ್ಮಿ ಡೇ ಅಂದರೆ ಇದು ನಮಗೆಲ್ಲರಿಗೂ ತುಂಬ ಒಂದು ರೆಕಾರ್ಡ್ ಬ್ರೇಕ್ ಇದ್ದಂಗೆ. ಇದನ್ನು ನಿಜಕ್ಕೂ ಇದೇ ರೀತಿ ಮುಂದುವರಿಸ್ಕೊಂಡು ಮುಂದೂ ಕೂಡ ಡಾಕ್ಟರ್ ಶಿವಣ್ಣ ಅವರು ಇದಕ್ಕೆ ಸಪೋರ್ಟ್ ಮಾಡಿ ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ. ಇವತ್ತಿನ ದಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಆರ್ಮಿ ಡೇ ಸೆಲೆಬ್ರೇಷನ್ ನಾವು ಇವತ್ತು ಇಲ್ಲಿ ಮಾಡುತ್ತಿದ್ದೀವಿ. ಗೋವಿಂದರಾಜ ನಗರದ ಕಬಡ್ಡಿ ಗ್ರೌಂಡಿನಲ್ಲಿ ಈ ಒಂದು ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟ್ರು ಶಿವಣ್ಣನವರ ತುಂಬ ಮೇಹನತ್ತಿಂದ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಬೆಂಬಲ ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ಥರ ಎವ್ರಿ ಇಯರ್ಸ್ ನಾವು ವೆಟ್ರನ್ ಡೇ, ಆರ್ಮಿ ಡೇ ಅನ್ನು ತುಂಬ ಗ್ರ್ಯಾಂಡಾಗಿ ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ನಾ ಇವತ್ತು ಸಂದರ್ಭದಲ್ಲಿ ಹೇಳುತ್ತಾ ದೇಶಕ್ಕೋಸ್ಕರ ನಾವೆಲ್ಲ ನಮ್ಮ ಜೀವವನ್ನ ಪಣವಾಗಿಡೋಣ. ಮುಖ್ಯವಾಗಿ ಪಣವಾಗಿಟ್ಟವ್ರು ಯಾರು? ನಮ್ಮ ಸೈನಿಕರು. ಆ ಸೈನಿಕರಿಗೆ ನಮ್ಮೆಲ್ಲರ ಮತ್ತೊಂದು ದೊಡ್ಡ ಸಲಾಂ, ನಮಸ್ಕಾರ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ, ಏನೇ ಕಷ್ಟ ಸುಖ ಇದ್ರು ಆಗ್ಲೇ ಹೇಳಿದ್ರು. ಯಾವುದೇ ನಮ್ಮ ಮಾಜಿ ಸೈನಿಕರಿಗೆ ಏನೇ ತೊಂದರೆ ತಾಪತ್ರೆ ಏನೇ ಇದ್ರು ನಾವಾಗ್ಲಿ ಪ್ರಿಯಕೃಷ್ಣ ಆಗ್ಲಿ ನಾವು ಜೊತೆಲಿ ಇರ್ತೀವಿ ನಿಮ್ ಜೊತೆಲಿ. ಯಾಕೆ ಅಂದ್ರೆ ನನಗೂ ಬಹಳ ಆಸೆ ಇತ್ತು ಮಿಲಿಟರಿ ಸೇರ್ಕೊಂಡ್ಬಿಡ್ಬೇಕು ಅಂತ, ಅವಕಾಶ ಆಗ್ಲಿಲ್ಲ ಅಷ್ಟೇ ಅವಕಾಶ.
ಅಪ್ಪಣೆ ಇಟ್ಟು ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುದ್ದೆಯನ್ನು ನೀವು ಹೇಳ್ಕೊಳ್ಳಿ. ಹುದ್ದೆಯನ್ನು ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ನಿಮ್ಮ ಹೆಸರು ಹೇಳ್ಕೊಳ್ಳಿ. ನನ್ನ ಕರ್ತವ್ಯಗಳನ್ನು ಸಮರ್ಥವಾಗಿ, ಪ್ರಾಮಾಣಿಕವಾಗಿ ಮತ್ತು ಯಾವುದೇ ವ್ಯಕ್ತಿತ್ವದ ಅಥವಾ ಅಹಿತಕರ ಪ್ರಭಾವದಿಂದ ಪ್ರತ್ಯೇಕವಾಗಿ ಆದರ್ಶ ಹಿತಾಸಕ್ತಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಜ್ಯ ಸಂಘದ ಮತ್ತು ರಾಜ್ಯ ಎಲ್ಲ ಸೈನಿಕ ಮಾಜಿ ಸೈನಿಕರ ಮತ್ತು ಅವರ ಅವಲಂಬಿತರ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ. ನನಗೆ ನೀಡಲಾದ ಎಲ್ಲ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ, ವ್ಯವಸ್ಥಿತವಾಗಿ ಮತ್ತು ಸಮರ್ಪಿತ ಮನೋಭಾವದಿಂದ ಪೂರ್ಣಗೊಳಿಸಲು ಬದ್ಧನಾಗಿರುತ್ತೇನೆ. ನಾನು ಸಂಸ್ಥೆಯ ಆದರ್ಶಗಳು, ನಿಯಮಗಳು ಮತ್ತು ಪ್ರಕ್ರಿಯೆಗಳ ಪ್ರಕಾರವೇ ಕೆಲಸ ಮಾಡುತ್ತೇವೆ. ನಾನು ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಸಂಘಗಳ ಪ್ರತಿಷ್ಠೆಗೆ ಧಕ್ಕೆಯಾಗದಂತೆ ಸತತವಾಗಿ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಪಾರದರ್ಶಕತೆಯಿಂದ ವರ್ತಿಸುತ್ತೇನೆ. ಈ ಪ್ರಮಾಣವಚನವನ್ನು ಸಂಪೂರ್ಣ ಬೋಧಕತೆಯಿಂದ, ನನ್ನ ಸಂಪೂರ್ಣ ಜ್ಞಾನದೊಂದಿಗೆ ಮತ್ತು ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡು ತಮ್ಮ ಹೆಸರುಗಳನ್ನು ಇದ್ರ ಮುಂದೆ ಹೇಳಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ಜೈ ಘೋಷಣೆಯನ್ನು ಕೂಗಬೇಕಾಗಿ ಕೋರ್ತೇನೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ವೀಕ್ಷಕರೇ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಬಡ್ಡಿ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು. ಅದು ಕೂಡ ಸೈನಿಕರ ದಿನಾಚರಣೆಯ ಅಂಗವಾಗಿ. ಹಾಗಾಗಿ ಕಬಡ್ಡಿ ಟೂರ್ನಮೆಂಟ್ ನ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಲಾಗಿತ್ತು. ಅದೆಲ್ಲವೂ ಕೂಡ ಕವರ್ ಮಾಡಿ ನಮ್ಮ ವಾಹಿನಿಯ ಮುಖೇನ ತಮಗೆಲ್ಲರಿಗೂ ತೋರಿಸುವಂತಹ ಕಾರ್ಯಕ್ರಮ ಮಾಡಿದ್ದೇವೆ. ಹೀಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನ ನಮ್ಮ ವಾಹಿನಿಯ ಮುಖೇನ ಮಾಡಲಾಗುತ್ತೆ. ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.